ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡೋದಿನಪ್ಪ ಅಂದ್ರೆ ಸರ್ಟಿಫಿಕೇಟ್ಸ್ ಮತ್ತೆ ಪ್ರಶಸ್ತಿ ಪತ್ರಗಳನ್ನ ನಾವು ಯಾವ ತರ ಡಿಸೈನಿಂಗ್ ಮಾಡಬಹುದು ಮತ್ತೆ ಎದ್ರ ಒಳಗೆ ಡಿಸೈನಿಂಗ್ ಮಾಡ್ತಾರ, ಹೆಂಗೆ ಡಿಸೈನಿಂಗ್ ಮಾಡ್ತಾರ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಕಲಿಸ್ಕೊಡ್ತಾ ಇದೀನಿ. ಕಲಿಬೇಕಾಗಿತ್ತು, ನೋಡ್ಬೇಕಾಗಿತ್ತು, ಕಂಪ್ಲೀಟ್ ಆದಂತ ನಾಲೆಜ್ ಪಡಿಬೇಕಾಗಿತ್ತು ಅಂದ್ರೆ ದಯವಿಟ್ಟು ನಾನ್ ಮಾಡುವಂತಹ ಪ್ರತಿದಿನದ ವಿಡಿಯೋಸ್ ಗಳನ್ನ ಕಂಪಲ್ಸರಿ ನೋಡ್ಬೇಕಾಗಿತ್ತು ಅಂದ್ರೆ ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ರಿ, ಬಾಜು ಒಂದು ಗಂಟೆ ಬರ್ತದೆ, ಮೇಲಿನ ಗಂಟೆ ಬಾರಿಸಿಬಿಟ್ರೆ ಸಾಕು. ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಇರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರ್ತದೆ. ನೀವು ಮನೆಯಲ್ಲೇ ಕೂತು ಈಸಿಯಾಗಿ ಕಂಪ್ಯೂಟರ್ ಕಲಿಯುವಂತ ಅವಕಾಶ ನಿಮಗೆ ಸಿಗ್ತಾ ಇದೆ. ನೋಡೋಣ ಇವತ್ತು ಪ್ರಶಸ್ತಿ ಪತ್ರಗಳಾಗಿರ್ಬೋದು ಅಥವಾ ಮತ್ತೆ ಸರ್ಟಿಫಿಕೇಟ್ಸ್ ಗಳನ್ನ ನಾವು ಯಾವ ತರ ಡಿಸೈನಿಂಗ್ ಮಾಡಬಹುದು ಮತ್ತೆ ಎದರಲ್ಲಿ ಡಿಸೈನಿಂಗ್ ಮಾಡ್ತಾರೆ ಅನ್ನೋದನ್ನ ಕಲಿಸ್ಕೊಡ್ತಾ ಇದೀನಿ. ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕಂಪ್ಲೀಟ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ. ಅರ್ಧ ಬರ್ಧ ಮುಂದೆ ಹಿಂದೆ ಓಡಿಸ್ಕೊತ ನೋಡಿದ್ರೆ ಏನೂ ತಿಳಿಯೋದಿಲ್ಲ ತಮ್ಮ, ಗೊತ್ತಾಯ್ತಾ? ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ಸ್ಟಾರ್ಟ್ ಒಳಗೆ ಹೋಗಿ ಅಡೋ ಪೇಜ್ ಮೇಕರ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಬಹಳ ಅವಶ್ಯಕತೆ ಆಗಿರುವಂತ ಒಂದು ಸಾಫ್ಟ್ವೇರ್ ಇದು, ಗೊತ್ತಾಗ್ತಿದ್ಯಾ? ಇದರ ಒಳಗಡೆ ಎಷ್ಟು ಕಲ್ತ್ರು ಕೂಡ ಕಡಿಮೆ ಇರುತ್ತೆ. ಇದನ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಅಡೋ ಪೇಜ್ ಮೇಕರ್ ಓಪನ್ ಮಾಡ್ತಿದ್ದಾಗನೆ ಅದರಲ್ಲಿ ಯಾವ ತರ ಪೇಜಸ್ ಅನ್ನ ತಗೋಬೇಕು, ಯಾವ ತರ ಸರ್ಟಿಫಿಕೇಟ್ ಸೈಜ್ ಗಳನ್ನ ತಗೋಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಓಪನ್ ಆಗ್ತಿದ್ದಾಗನೆ ನಾವು ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಡೋಣ, ಅಷ್ಟೊಂದು ಅವಶ್ಯಕತೆ ಇಲ್ಲ, ಇದಕ್ಕೆ ಕ್ಲೋಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾವೇನ್ ಮಾಡ್ಬೇಕಾಗಿದೆ, ಇದರಲ್ಲಿ ಒಂದು ಫೈಲ್ ಒಳಗೆ ಹೋಗಿಲಿಂದ ನ್ಯೂ ಅನ್ನೋದು ಬರುತ್ತೆ. Ctrl+N ಮೇಲೆ ಕ್ಲಿಕ್ ಮಾಡಿದಾಗ ಹೊಸ ಪೇಜ್ ಅನ್ನ ತಗೋಬಹುದು. ಆ ಪೇಜಿಗೆ ಬಂದ್ಬಿಟ್ಟು ನೀವು ಹೆಸರನ್ನು ಕೂಡ ಇಡಬೇಕಾಗತ್ತೆ. A4 ಅಥವಾ A3 ಒಳಗಡೆ ಯಾವ ಸೈಜ್ ಒಳಗಡೆ ನೀವು ಸರ್ಟಿಫಿಕೇಟ್ ಮಾಡ್ತಾ ಇದ್ದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು A4 ಸೈಜ್ ಅಲ್ಲಿ ಸರ್ಟಿಫಿಕೇಟ್ ಅನ್ನ ಡಿಸೈನ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಇರ್ತಿದ್ದಾಗನೆ ಅದರದ ಒಳಗಡೆ ಇನ್ಸೈಡ್ ಮಾರ್ಜಿನ್ ಕೂಡ ಬರುತ್ತೆ, ಇಲ್ಲಿ ಕಾಣಿಸ್ತಾ ಇರಬಹುದು. ಈ ಮಾರ್ಜಿನ್ ಕೂಡ ಇಟ್ಕೋಬೇಕಾಗತ್ತೆ. ಮಾರ್ಜಿನ್ ಎಷ್ಟಿರ್ಬೇಕು ಒಂದ್ಸರಿ ನಿಮ್ಗೆ ಓಕೆ ಮಾಡಿ ತೋರಿಸ್ತೀನಿ, ಅದು ಮಾರ್ಜಿನ್ ಅಂದ್ರೆ ಏನು ಅನ್ನೋದು. ಓಕೆ, ಓಕೆ ಮಾಡ್ತಿದ್ದಾನೆ. ಇಲ್ಲಿ ಒಳಗಡೆ ಒಂದು ಲೈನ್ ನೋಡಬಹುದು ನೀವು, ಬ್ಲೂ ಮತ್ತೆ ಇಲ್ಲಿ ಪಿಂಕ್ ಲೈನ್ ಮತ್ತೆ ಇಲ್ಲಿ ಬ್ಲೂ ಲೈನ್ ಕಾಣಿಸ್ತಾ ಇದೆ ನಿಮ್ಗೆ. ಓಕೆನಾ? ಇಲ್ಲಿ ನೀಲಿ ಕಲರ್ ಲೈನ್ ಮತ್ತೆ ಇಲ್ಲಿ ಪಿಂಕ್ ಲೈನ್ ಕಾಣಿಸ್ತಿದೆಯಲ್ಲ, ಇದಕ್ಕೆ ಮಾರ್ಜಿನ್ಸ್ ಅಂತ ನಾವು ಕರಿತೀವಿ. ಈ ಮಾರ್ಜಿನ್ ಎಷ್ಟಿರಬೇಕು ಅಂದ್ರೆ ಸ್ವಲ್ಪ ಹತ್ತಿರ, ಅಂದ್ರೆ ನಾವು ಯಾವುದೇ ಡಾಕ್ಯುಮೆಂಟ್ಸ್ ಒಳಗಡೆ ಬರಿಬೇಕಾಗಿತ್ತು ಅಂದ್ರೆ ಈ ಮಾರ್ಜಿನ್ ಒಳಗಡೆ ಬರಿಬಾರ್ದು. ಈ ಲೈನ್ ಒಳಗಡೆನೆ ನಾವು ಏನೇ ಮ್ಯಾಟರ್ಸ್ ಬರೆದ್ರು ಈ ಲೈನ್ ಒಳಗಡೆನೆ ಬರಿಬೇಕಾಗ್ತದೆ. ಯಾಕಂದ್ರೆ ಮಷಿನ್ ಒಳಗೆ ಪ್ರಿಂಟ್ ಕೊಟ್ಟಾಗ ಏನಾದ್ರೂ ಹೆಚ್ಚು ಕಡಿಮೆ ಕಟ್ ಆಗಿರ್ಬೋದು ಅಥವಾ ಕರೆಕ್ಟ್ ಆಗಿ ಬರೋದಿಲ್ಲ ಅಂತೇಳಿ ನಾವು ಮಾರ್ಜಿನ್ ಅನ್ನ ಅಪ್ಲೈ ಮಾಡ್ಲೇಬೇಕಾಗುತ್ತೆ. ಈ ಮಾರ್ಜಿನ್ ಗೆ ಸ್ವಲ್ಪ ಹಿಂದಕ್ಕೆ ಸರಿಸಬೇಕಾಗಿದೆ ಸರ್, ಮತ್ತೆ ಈ ಪೇಜ್ ಅನ್ನ ಅಡ್ಡ ಮಾಡ್ಕೋಬೇಕಾಗಿದೆ ಅಂದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ ವಾಪಸ್ ನೀವೇನ್ ಮಾಡ್ಬೇಕು, ಫೈಲ್ ಒಳಗೆ ಹೋಗಿ ಡಾಕ್ಯುಮೆಂಟ್ ಸೆಟಪ್ ಅನ್ನೋದು ಬರುತ್ತೆ. ಈ ಡಾಕ್ಯುಮೆಂಟ್ ಸೆಟಪ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ವಾಪಸ್ ಇಲ್ಲಿ ಮಾರ್ಜಿನ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನೀವು 1 ಅಥವಾ 0.5 ಇಟ್ಕೋತಾ ಇದೀನಿ. ಓಕೆನಾ? 0.5 ಎಲ್ಲ ಕಡೆ ನಾವು ಏನ್ ಮಾಡ್ಕೊಳ್ಳೋಣ, 0.5 ಅನ್ನ 75 ಇಟ್ಕೊಳ್ಳೋಣ. ಓಕೆ, 75 ಇಟ್ಕೊಂಡ್ಬಿಡೋಣ. ಎಷ್ಟಾಗುತ್ತೆ ನೋಡೋಣ. ಓಕೆ, 75 ಎಲ್ಲ ಕಡೆನೂ ಕೂಡ ನಾನೇನ್ ಮಾಡ್ತಾ ಇದೀನಿ, 75 ಅನ್ನ ಇಟ್ಕೊಂಡು ಇವಾಗ ಓಕೆ ಮಾಡ್ತೀನಿ. ಮಾರ್ಜಿನ್ ಇನ್ನೂ ಸ್ವಲ್ಪ ಹತ್ತಿರ ಹೋಗಿರುತ್ತೆ. ಇಷ್ಟಿರ್ಲಿ. ಇದೇ ಪೇಜ್ಗೆ ವಾಪಸ್ ನಾನು ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಅಡ್ಡ ಮಾಡ್ಕೋಬೇಕಾಗಿದೆ. ಇದಕ್ಕೆ ಲ್ಯಾಂಡ್ಸ್ಕೇಪ್ ಅಂತಾರೆ. ಪೋರ್ಟ್ರೇಟ್ ಒಳಗಡೆ ನಾನು ಮಾಡ್ಬೇಕಾಗಿದೆ ಅಂದ್ರೆ ಇದು ಪೋರ್ಟ್ರೇಟ್. ಲ್ಯಾಂಡ್ಸ್ಕೇಪ್ ಒಳಗಡೆ ನಾನು ಮಾಡಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಎಲ್ಲಿ ಮತ್ತೆ ಪೇಜ್ ಸೆಟಪ್ ಒಳಗಡೆ ಹೋಗ್ಬಿಟ್ಟು ನೀವು ಇಲ್ಲಿಂದ ಟಾಲ್ ಮತ್ತೆ ವೈಲ್ಡ್ ಅನ್ನೋದು ಇರುತ್ತೆ. ಈ ವೈಲ್ಡ್ ಮೇಲೆ ಕ್ಲಿಕ್ ಮಾಡೋದು, ಇದನ್ನ ಓಕೆ ಅಂತ ಫ್ರೆಶ್ ಮಾಡಿದಾಗ ಈ ತರ ನಮ್ಗೆ ಒಂದು ಡಿಸೈನಿಂಗ್ ಅವೈಲೇಬಲ್ ಆಗಿ ಒಂದು ಪೇಜ್ ಅನ್ನ ರೆಡಿ ಮಾಡ್ಕೊಂಡಿದೀವಿ. ಓಕೆನಾ? ಇದರ ಒಳಗೆ ನಮ್ಗೆ ಏನಾದ್ರು ಒಂದು ಟೈಪಿಂಗ್ ಮಾಡಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ ಟಿ ಅನ್ನೋದು ಕಾಣಿಸ್ತಾ ಇರತ್ತೆ. ಈ ಟಿ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನ್ ಮಾಡ್ಬೋದು, ಎಲ್ಲಾದ್ರೂ ಹೊರಗಡೆನು ಕ್ಲಿಕ್ ಮಾಡಿ ಬರಿಬಹುದು ಅಥವಾ ಇಲ್ಲಿ ಒಳಗಡೆನು ಬೇಕಾದ್ರೆ ನಿಮ್ಗೆ ಎಲ್ಲಿ ಬೇಕಲ್ಲಿ ಕ್ಲಿಕ್ ಮಾಡ್ಕೊಂಡು ಕೂಡ ಬರಿಬಹುದು. ಓಕೆ, ಪೇಜ್ ಒಳಗೆ ಎಲ್ಲಿ ಬೇಕು ಅಲ್ಲಿ ಬರ್ದು ಆಮೇಲೆ ನೀವು ಸೆಂಟರ್ ಒಳಗೆ ತಂದು ಅಡ್ಜಸ್ಟ್ಮೆಂಟ್ ಕೂಡ ಮಾಡಬಹುದು. ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲೇ ಒಂದು ಈ ತರ ಡ್ರ್ಯಾಗ್ ಮಾಡ್ಕೊಂಡು, ಅಂದ್ರೆ ಇದು ನಿರ್ದಿಷ್ಟವಾದ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ನೀವೇನ್ ಜಗ್ತಿರಲ್ಲ ಈ ಬಾಕ್ಸ್ ಒಳಗಡೆ ಮಾತ್ರ ಅಕ್ಷರ ನಮ್ಗೆ ಏನಾಗ್ತದೆ. ಈಗ ಸಪೋಸ್ ನೋಡಿ ನಾನು ಇಷ್ಟೇ ಜಗ್ಗಿರ್ತೀನಿ, ಆ ಬಾಕ್ಸ್ಗೆ ಹೋಗಿ ಮತ್ತೆ ಕೆಳಗಡೆ ಬರ್ತಾ ಇರತ್ತೆ. ನೋಡಿ, ನಾನು ಏನೇ ಟೈಪ್ ಮಾಡಿದ್ರು ಇದ್ರ ಒಳಗಡೆ ಮಾತ್ರ ಏನಾಗ್ತಾ ಇರತ್ತೆ, ಅದು ಟೈಪಿಂಗ್ ಆಗ್ತಾ ಇರತ್ತೆ. ಮುಂದಿನ ಕಾಣಿಸ್ತಾ ಇಲ್ಲ. ಯಾವಾಗ ನೀವು ಈ ಪಾಯಿಂಟ್ಸ್ ಅನ್ನು ಹಿಡಿದು ಜಗ್ತಿರೋ ಒಳಗಡೆ ಎಲ್ಲಾನು ಕೂಡ ಮ್ಯಾಟರ್ ನಮ್ಗೆ ಏನಾಗ್ತಾ ಗೊತ್ತಾಗ್ತದೆ. ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಏನ್ ಮಾಡ್ತೀನಿ, ನಾನು ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನೇ ಏನ್ ಮಾಡ್ತೀನಿ, ಇಲ್ಲಿಂದ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡ್ಕೊಂಡು ಈ ಟಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಜಸ್ಟ್ ಇಲ್ಲಿಂದ ಈ ತರ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಂಡು Ctrl+V ಅನ್ನ ಮಾಡ್ಕೋತಾ ಇದೀನಿ. ಬಟ್ ಅಕ್ಷರ ಬಹಳ ಸಣ್ಣದಾಗಿದೆ ಅಂದ್ರೆ ಆ ಅಕ್ಷರ ಸೈಜ್ ಕೂಡ ನೀವೇನ್ ಮಾಡ್ಬೋದು, ಟಿ ಮೇಲೆ ಹೋಗಿ ಸೆಲೆಕ್ಷನ್ ಮಾಡ್ಕೊಂಡು ಸೈಜ್ ಅನ್ನ ದೊಡ್ಡ ಮಾಡ್ಕೋಬಹುದು. ಓಕೆನಾ? ದೊಡ್ಡದು ಕೂಡ ಆಗುತ್ತೆ. ಅದಾದ್ಮೇಲೆ ನೀವು ಇದನ್ನ ಇಲ್ಲಿ ಎಲ್ಲಿ ಬೇಕು ಅಲ್ಲಿನೂ ಕೂಡ ಇಟ್ಕೊಂಡ್ಬಿಡ್ಬೋದು. ಇಲ್ಲಿ ಇಷ್ಟಿರ್ಲಿ. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಸ್ಮಾಲ್ ಏನಾದ್ರು ಚೇಂಜಸ್ ಮಾಡಬೇಕಾಗಿತ್ತು ಅಂದ್ರೂ ಕೂಡ ನೀವು ಟಿ ಮೇಲೆ ತಗೊಂಡು
ಈ ತರ ಚೇಂಜಸ್ ಅನ್ನ ಮಾಡಬಹುದು. ತುಂಬಾ ಈಸಿ ಆಗಿರುತ್ತೆ. ಟಿ ಅನ್ನೋದು ತೆಗಿಬೇಕು, ಕ್ಯಾಪಿಟಲ್ ಒಳಗೆ ಬರಬೇಕಾಗಿತ್ತು ಅಂದ್ರೂ ಕೂಡ ನೀವು ಕ್ಯಾಪಿಟಲ್ ಒಳಗ ಮಾಡಬಹುದು. ಗೊತ್ತಾಗಿದೆಯಾ? ಇಷ್ಟನ್ನ ನಾನು ಮೇಲ್ಗಡೆ ಇಟ್ಕೋತಾ ಇದ್ದೀನಿ. ಇದರ ಒಳಗಡೆ ಮತ್ತೆ ಇಲ್ಲಿ ಕೆಳಗಡೆ ಮತ್ತೆ ಏನಾದ್ರೂ ಇಮೇಜ್ ಗಳನ್ನ ಬೇಕಾಗಿತ್ತು ಅಂದ್ರೂ ಕೂಡ ನೀವು ಇಮೇಜ್ ಅನ್ನ ತಗೋಬಹುದು. ಸರ್ ಇಮೇಜ್ ಬೇಕಾಗಿಲ್ಲ, ನನಗೆ ಏನಾದ್ರೂ ಒಂದು ಸರ್ಟಿಫಿಕೇಟ್ ಡಿಸೈನಿಂಗ್ ಮಾಡುವಂತದನ್ನ ಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಕೊಳ್ಳೋಣ, ನನ್ನ ಕಡೆ ಸ್ವಲ್ಪ ಕ್ಲಿಪ್ ಆರ್ಟ್ಸ್ ಗಳನ್ನು ಕೂಡ ಇದಾವೆ. ಒಂದು ಫೋಟೋ ಕೂಡ ನಾನು ಏನ್ ಮಾಡ್ತಾ ಇದ್ದೀನಿ, ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಕಡೆ ಇರುವಂತ ಒಂದು ಫೋಟೋವನ್ನ, ಈ ಫೋಟೋವನ್ನ ನಾನು ಏನ್ ಮಾಡ್ಕೋತಾ ಇದ್ದೀನಿ, ಅಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ಇದನ್ನೇ ಜಗ್ಗಿ ನಾವೇನ್ ಮಾಡ್ತೀನಿ, ಇಲ್ಲಿ ತಂದು ಬಿಟ್ಬಿಡ್ತೀನಿ. ಬಂದಿದ್ಯಾ? ಇದನ್ನ ಸೆಂಟರ್ ಒಳಗೆ ಇಟ್ಕೊಂಡ್ಬಿಡ್ತೀನಿ. ಓಕೆ, ಈ ತರ ಒಂದು ಲೋಗೋ ಇದೆ, ಆಲ್ರೆಡಿ ನಾನು ಮಾಡಿಟ್ಟಿರುವಂತ ಒಂದು ಲೋಗೋ ಇದೆ, ಅದರಲ್ಲೇ ಇದನ್ನು ತಂದು ಇಲ್ಲಿ ಇಟ್ಕೋತಾ ಇದ್ದೀನಿ. ಇಷ್ಟು ಇರ್ತಿದ್ದಂಗೆ ಮತ್ತೆ ಇಲ್ಲಿ ಸೈಡಿಗೆ ಒಂದು ಡಿಸೈನಿಂಗ್ ಮಾಡಬೇಕಾಗಿ ಮತ್ತೆ ಇಲ್ಲಿ ಕೆಳಗಡೆ ಬರೆಯೋಣ. ಬರ್ದಾದ್ಮೇಲೆ ಇಲ್ಲಿ ಸರ್ಟಿಫಿಕೇಟ್ ಅಂತ ಬರಿಬೇಕಾಗಿದೆ, ಅದನ್ನು ಕೂಡ ನಾನು ಇಲ್ಲಿ ಬರ್ದು ಇಟ್ಕೊಂಡಿದ್ದೀನಿ. ಅವಾಗ ನಾವೇನ್ ಮಾಡೋಣ, ಮೊದಲು ಕಾಲೇಜ್ ಹೆಸರನ್ನ, ಅಲ್ಲಿ ಯಾವ ಸರ್ಟಿಫಿಕೇಟ್ ಇದೆ ಅದರದ ಹೆಸರು ಕೂಡ ಇಟ್ಕೋಬೇಕು. ಮತ್ತೆ ಟಿ ಅನ್ನ ತಗೋಬೇಕು. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಕಂಟ್ರೋಲ್ ವಿ ಮಾಡ್ಕೊಂಡ್ರೆ ಸಾಕು. ಅಕ್ಷರ ಬಹಳ ಸಣ್ಣದಾಗತ್ತೆ. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಅದನ್ನ ಈ ತರ ಹಿಂಗ್ ಸೆಲೆಕ್ಷನ್ ಈ ತರ ಹಿಂಗ್ ಡ್ರ್ಯಾಗ್ ಮಾಡ್ಕೊಂಡು ಸೈಜ್ ಅನ್ನ ದೊಡ್ಡ ಮಾಡ್ಬೋದು. ಓಕೆ, ಇನ್ನೂ ಸ್ವಲ್ಪ ದೊಡ್ಡಬೇಕು ಅಂದ್ರೆ 48 ಮಾಡ್ಕೊಳ್ಳಿ, ಬಹಳ ದೊಡ್ಡದಾಗ್ತದೆ. 36ನ ಮಾಡ್ಕೊಳ್ಳೋಣ. ಓಕೆ, ಸೆಂಟ್ರ್ ಒಳಗೆ ಬೇಕಾಗಿತ್ತು, ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, 36 ಇರೋದು 48 ಮಾಡ್ಕೊಂಡು ನಾವು ಏನ್ ಮಾಡ್ಬೋದು, ಇದನ್ನೇ ಸ್ವಲ್ಪ ಕೆಳಗೆ ಬರ್ತಾ ಇದೆಯಲ್ಲ, ಈ ಲೈನ್ ಅನ್ನ ಸ್ವಲ್ಪ ಮುಂದಕ್ಕೆ ಜಗ್ಬೇಕು. ಅವಾಗ ಏನಾಗಿರುತ್ತೆ, ಕರೆಕ್ಟ್ ಆಗಿ ಇಲ್ಲಿ ನಮ್ಗೆ ಕರ್ನಾಟಕ ಅನ್ನೋದಿಲ್ಲಿ ಮ್ಯಾಚ್ ಆಗ್ಬಿಟ್ಟಿರುತ್ತೆ. ಓಕೆನಾ? ಇರ್ಲಿಷ್ಟು ಕರೆಕ್ಟ್ ಆಗಿದೆ. ಇನ್ನು ಸ್ವಲ್ಪ ಸಣ್ಣದಾಗಬೇಕು, ಬಹಳ ದೊಡ್ಡದಾಗಿದೆ. ಸೆಲೆಕ್ಷನ್ ಮಾಡ್ಕೊಂಡು 48 ಇರೋದು ಏನ್ ಮಾಡ್ತೀನಿ, ನಾನು 45 ಮಾಡ್ಕೊಂಡ್ಬಿಡ್ತೀನಿ. ಓಕೆ, 45 ಎಲ್ಲಾನು ಕೂಡ ಸೇರಿಸಿ ನಾನು ಏನ್ ಮಾಡ್ತೀನಿ, ಇಲ್ಲಿ 45 ಅಂತ ಟೈಪ್ ಮಾಡ್ಕೊಂಡು ಸಾಕು, 45 ಆಗ್ಬಿಡುತ್ತೆ. ಓಕೆನಾ? ಆಗಿದೆಯಾ? ಇದಕ್ಕೆ ಇನ್ನೂ ಸ್ವಲ್ಪ ಈ ಕಡೆ ಸರ್ಸ್ಕೊಂಡ್ಬಿಡಿ, ಮೇಲ್ಗಡೆ ಇರಲಿ. ನೆಕ್ಸ್ಟ್ ಇದು ಲೋಗೋ ಇನ್ನೂ ಸ್ವಲ್ಪ ಸಣ್ಣದು ಕೂಡ ನೀವು ಮಾಡ್ಬೋದು, ಪರವಾಗಿಲ್ಲ. ನೆಕ್ಸ್ಟ್ ಇದನ್ನು ಇನ್ನೂ ಸ್ವಲ್ಪ ಮೇಲ್ಗಡೆನೂ ಕೂಡ ಸರ್ಚಿ ಇಟ್ಕೋಬಹುದು. ಇರ್ಲಿಷ್ಟು ಇಷ್ಟನ್ನು ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಟೈಪ್ ಮಾಡಿ ಇಟ್ಕೋತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ದೊಡ್ಡದು ಬೇಕು ಅಂದ್ರೂ ಕೂಡ ದೊಡ್ಡದನ್ನ ಮಾಡ್ಕೋಬಹುದು. ಇಷ್ಟೇ ಇರಲಿ ಅಂದ್ರೆ ಇಷ್ಟೇ ಇರಲಿ. ನೆಕ್ಸ್ಟ್ ಅದರ ಕೆಳಗಡೆ ಡೇಟನ್ನು ಬರಿಬೇಕಾಗಿದೆ. ನಾನು ಜಸ್ಟ್ ಟಿ ತಗೊಂಡು ಇಲ್ಲಿಂದ ಸೈಜ್ ಮೊದಲಿಗೆ ಏನು ಮಾಡೋಣ, ಇಲ್ಲಿ ಸೈಜ್ ಟಿ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಸೈಜನ್ನು ಸೆಟ್ ಮಾಡ್ಕೊಳ್ಳಿ. 30 ಅಂತ ಇಟ್ಕೊಂಡು ನಾನು ಇವಾಗ ಇಲ್ಲಿಂದ 2022 ಮತ್ತು 2023 ಅಂತ ನಾನು ಮಾಡ್ಕೋತೀನಿ. ಓಕೆ, 23 2022 23ರದ ಸರ್ಟಿಫಿಕೇಟ್ಸನ್ನು ನಾನು ರೆಡಿ. ಇದು ಸಣ್ಣದು ಮಾಡ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಇಷ್ಟೇನು ಕೂಡ ನೀವು ಇಟ್ಕೊಂಡ್ಬಿಡ್ಬೋದು. ಇಷ್ಟಿಲ್ಲಿ ಇದು ಇನ್ನೂ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೂ ಕೂಡ ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಸೈಜ್ 36 ಇರೋದು 38 ಮಾಡ್ಕೊಳ್ಳಿ. ಇನ್ನೂ ಸ್ವಲ್ಪ ದೊಡ್ಡದಾಗತ್ತೆ. ಇದನ್ನೇ ನೀವು ಈ ತರ ಚೇಂಜ್ ಮಾಡ್ಬೋದು. ಮತ್ತೆ ಸ್ಟೈಲ್ ಒಳಗೆ ಏನಾದರೂ ಚೇಂಜಸ್ ಮಾಡಬೇಕಾಗಿತ್ತು ಅಕ್ಷರಗಳನ್ನಂದ್ರೆ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೋದು, ಇಲ್ಲಿ ಅಕ್ಷರಗಳ ವಿನ್ಯಾಸನ ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಚೇಂಜಸ್ನ ಮಾಡ್ಬೋದು. ನೋಡಿ, ಹಲವಾರು ತರ ಡಿಸೈನ್ಸ್ಗಳ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದ್ದಿರುತ್ತೆ. ಓಕೆ, ನನಗೆ ಒಂದು ಇಷ್ಟ ಆಗುವಂತ ಒಂದು ಕ್ಯಾರೆಕ್ಟರ್ಸ್ ಅನ್ನ ನಾನು ಹುಡುಕ್ತಾ ಇದ್ದೀನಿ. ಆ ಅಕ್ಷರವನ್ನ ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದು ಇರಲಿ. 2021 22 23ರದ ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕೆಳಗಡೆ ಏನು ಬರೀಬೇಕಾಗಿದೆ, ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಬೇಕಾಗಿದೆ. ಟೈಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೇ ನಾನು ಕಂಟ್ರೋಲ್ ಎಕ್ಸ್ ಮಾಡ್ಕೊಂಡು, ಅಂದ್ರೆ ಇಲ್ಲಿನೂ ಕೂಡ ಟೈಪ್ ಮಾಡ್ಬೋದು, ಬಟ್ ನಾನು ಒಂದ್ ಕಡೆ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಟೈಮಿಂಗ್ ಸೇವ್ ಯು. ಓಕೆ, ಟೈಮ್ ಭಾಳ ಆಗತ್ತೆ ಅಂತೇಳಿ ಇದನ್ನ ಇಷ್ಟು ಇಟ್ಕೋತಾ ಇದ್ದೀನಿ. ಓಕೆ, ಇಷ್ಟಿರಲಿ. ಇನ್ನೂ ಸ್ವಲ್ಪ ಸೌಂಡ್ ಮಾಡಬೇಕಾದ್ರೂ ಕೂಡ ಮಾಡ್ಬೋದು. ಇಷ್ಟನ್ನ ಇಟ್ಕೊಳ್ಳೋಣ, ಸರ್ಟಿಫಿಕೇಟ್ ಅನ್ನೋದು. ನೆಕ್ಸ್ಟ್ ಕೆಳಗಡೆ ನೀವು ಮ್ಯಾಟ್ರಸ್ ಅನ್ನ ಬರಿಬೋದು. ಓಕೆ, ಇದು ಇನ್ನೂ ಸ್ವಲ್ಪ ಲೋಗೋ ಇನ್ನೂ ಸ್ವಲ್ಪ ಸೌಂಡ್ ಮಾಡೋಣ. ಇದು ಇನ್ನೂ ಸ್ವಲ್ಪ ಮೇಲ್ಗಡೆ ಹೋಗ್ಲಿ. ನೆಕ್ಸ್ಟ್ ಇದನ್ನು ಕೂಡ ಮೇಲ್ಗಡೆ ಇದನ್ನು ಅಕ್ಷರ ಸ್ವಲ್ಪ ಸಣ್ಣದಾಗಬೇಕಾಗಿತ್ತು ಅಂದ್ರೆ ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು 30 ಇರೋದನ್ನ ನಾವು 24 ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಸ್ವಲ್ಪ ಸಣ್ಣದು, ಯಾಕೆಂದ್ರೆ ಮೇಲ್ಗಡೆ ಅಷ್ಟೊಂದು ಹೈಲೈಟ್ ಮಾಡೋದು ಬೇಕಾಗಲ್ಲ. ಹಾಗಾಗಿ ಇದನ್ನೇ ನಾನು ಸ್ವಲ್ಪ ಸಣ್ಣ ಮಾಡಿಕೊಂಡು ಲೋಗೋವನ್ನು ಆ ಥರ ಚೇಂಜಸ್ ಮಾಡ್ಕೋತಾ ಇದ್ದೀನಿ. ಇದು ಇನ್ನೂ ಸ್ವಲ್ಪ ಮೇಲ್ಗಡೆ ಬೇಕು ಅಂದ್ರೂ ಕೂಡ ನೀವು ಸ್ವಲ್ಪ ಮೇಲ್ಗಡೆನೂ ಕೂಡ ಸರಿಸಿ ಇಟ್ಕೋಬಹುದು. ಇರಲಿ, ಇಷ್ಟನ್ನ ಇಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಕೂಡ ಸ್ವಲ್ಪ ಇಲ್ಲಿ ಮೇಲ್ಗಡೆ ಸರಿಸಿ ಇಟ್ಕೊಳ್ಳೋಣ. ಆಮೇಲೆ ಸರ್ಟಿಫಿಕೇಟ್ ಅನ್ನೋದು ಇದೆಯಲ್ಲ, ಅದನ್ನು ಕೂಡ ಸ್ವಲ್ಪ ನಮ್ಗೆ ಏನು ಮಾಡಬೇಕಾಗ್ತದೆ, ದೊಡ್ಡದು ಮಾಡಬೇಕಾಗುತ್ತೆ. ಸೈಜ್ ಕೂಡ ನಾವು ಇಲ್ಲಿ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಓಕೆ, ಇರಲಿ. ಇಷ್ಟು ಚೆನ್ನಾಗಿದೆ, ಫಾಂಟ್ ಕೂಡ ಚೆನ್ನಾಗಿದೆ. ಇದನ್ನೇ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇಷ್ಟಿರಲಿ. ಇಷ್ಟು ಇಡ್ತಿದ್ದಂಗೆ ಆಮೇಲೆ ಅದನ್ನು ಡಿಸೈನಿಂಗ್ ಮಾಡಬೇಕಾಗಿದೆ. ಮತ್ತೆ ಕೆಳಗಡೆ ಬರಿಬೇಕಲ್ಲ, ಇನ್ನು ಅದನ್ನು ನಾನು ಬರ್ದು ಇಟ್ಕೊಂಡಿದ್ದೀನಿ. ಅದನ್ನೇ ತಂದು ಇಲ್ಲಿ ಅಟ್ಯಾಚ್ಮೆಂಟ್ ಮಾಡಿಬಿಡ್ತೀನಿ ರೀ. ಕಂಟ್ರೋಲ್ ಎಕ್ಸ್. ಇವೆಲ್ಲನೂ ಕೂಡ ಒಂದೇ ಸರ್ತಿಗೆ ನಾನು ಇದನ್ನ ಕಾಪಿ ಪೇಸ್ಟ್ ಮಾಡ್ಕೋತೀನಿ. ಇದೆಲ್ಲ ಕೂಡ ಕಂಟ್ರೋಲ್ ಎಕ್ಸ್ ಮಾಡಿಕೊಂಡು, ಅಂದ್ರೆ ಒಂದೇ ಮ್ಯಾಟ್ರ್ ಇರ್ತಲ್ಲ, ಹಾಗಾಗಿ ಅದನ್ನ ಟಿ ತಗೊಂಡು ಏನು ಮಾಡೋಣ, ಇಲ್ಲಿ ಇಷ್ಟು ಜಾಗವನ್ನು ಸೆಲೆಕ್ಷನ್ ಮಾಡಿ ಕಂಟ್ರೋಲ್ ವಿ ಮಾಡಿಬಿಟ್ರೆ ಸಾಕು, ಎಲ್ಲ ಮ್ಯಾಟ್ರಸ್ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಇದರ ಮುಂದ್ಗಡೆ ಲೈನ್ಸ್ ಬೇಕಾಗಿತ್ತು ಅಂದ್ರೆ ಈ ತರ ನೀವು ಲೈನ್ಸ್ ಅನ್ನ ಅಪ್ಲೈ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಪಾರ್ಟಿಸಿಪೇಟ್ ಇನ್ ಏನಿದೆಯಲ್ಲ, ಇದರ ಮುಂದ್ಗಡೆನೂ ಕೂಡ ಒಂದು ಲೈನ್ಸ್ ಬೇಕಾಗಿತ್ತು ಅಂದ್ರೆ ನೀವು ಈ ತರ ಲೈನ್ಸ್ ಅನ್ನ ಹಾಕೋಬಹುದು. ನೆಕ್ಸ್ಟ್ ಇಲ್ಲಿ ವಾಪಸ್ ಬಂದ್ಬಿಟ್ಟು ಇಲ್ಲಿಗೆ ಅಕ್ಷರ ನಿಂದಿರಬೇಕಾಗಿತ್ತು ಅಂದ್ರೆ ಬ್ಯಾಕ್ ಪೇಸ್ ಹೊಡೀರಿ, ವಾಪಸ್ ಬರ್ತದೆ. ಗಾಟ್ ಅಂದ್ರೆ ಫಸ್ಟ್ ಪ್ರೈಜು ಅಥವಾ ಸೆಕೆಂಡ್ ಪ್ರೈಜು ಅಂತ ಇರುತ್ತೆ. ಅದನ್ನು ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಬರಿಬಹುದು. ಓಕೆನಾ? ತುಂಬಾ ಈಸಿ ಆಗಿರೋದು, ಏನು ಬಹಳ ಡಿಫಿಕಲ್ಟ್ ಇಲ್ಲ.
ಬಹಳ ಚೆನ್ನಾಗಿ ಈಸಿಯಾಗಿರುವಂಥ ಒಂದು ಮೆಥಡ್ ಒಳಗಡೆ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಯಾಕ್ ಪೇಜ್ ಫ್ರೆಶ್ ಮಾಡಿ ವಾಪಸ್ ಬರುತ್ತೆ, ಇನ್ನೂ ಸ್ವಲ್ಪ ಫ್ರೆಶ್ ಮಾಡಿ ವಾಪಸ್ ಬಂದಿರುತ್ತೆ. ನೆಕ್ಸ್ಟ್ ಅದರ ಕೆಳಗಡೆ ಆಫ್ ಅನ್ನೋದು ಇದೆಯಲ್ಲ, ಇಲ್ಲಿನೂ ಕೂಡ ನಾವೇನು ಮಾಡಬೇಕು, ಈ ಥರ ಲೈನ್ಸ್ಗಳನ್ನು ಕೊಡಬೇಕಾಗತ್ತೆ. ಓಕೆನಾ, ಸ್ವಲ್ಪ ಕೊಟ್ಟರೆ ಸಾಕು, ಪರವಾಗಿಲ್ಲ. ಕೆಳಗಡೆನೂ ಕೂಡ ಬರುತ್ತೆ. ಅಕ್ಷರ ಸೈಜ್ ಕೂಡ ನೀವೇನು ಮಾಡ್ಬೋದು, ಸ್ವಲ್ಪ ಸಣ್ಣದನ್ನ ಮಾಡ್ಬೋದು. ಬಹಳ ದೊಡ್ಡದಿದೆ, 30 ಇದೆ, ನಾನು 24 ಇಟ್ಕೋತಾ ಇದ್ದೀನಿ. ಓಕೆನಾ, 24 ಸೈಜನ್ನು ಇಟ್ಕೋತಾ ಇದ್ದೀನಿ. ಇವಾಗ ಕರೆಕ್ಟಾಗಿ ಬಂದಿದೆ. ಇಲ್ಲಿ ಇನ್ನು ಇದು MR ಅನ್ನೋದು ಇನ್ನೂ ಸ್ವಲ್ಪ ಮೇಲ್ಗಡೆ ಇನ್ನೂ ಸ್ವಲ್ಪ ಲೈನ್ ಹಾಕೊಳ್ಳೋಣ. ಓಕೆ, ಅಂದರೆ ಹೆಸರು ಬರೀಲಿಕ್ಕೆ ಬಹಳ ಜಾಗ ಬೇಕಾಗ್ತದೆ. ಹಾಗಾಗಿ ನೆಕ್ಸ್ಟ್ ಇಲ್ಲಿನೂ ಕೂಡ ನಾವು ಏನು ಮಾಡ್ಕೋಬೇಕಾಗ್ತದೆ, ಸ್ವಲ್ಪ ಯಾವುದು ಶಿಫ್ಟ್ ಹಿಡಿದು ಮೈನಸ್ ಮೇಲೆ ಫ್ರೆಶ್ ಮಾಡಬೇಕು. ಓಕೆನಾ, ಶಿಫ್ಟ್ ಹಿಡಿದು ನೀವು ಮೈನಸ್ ಮೇಲೆ ಫ್ರೆಶ್ ಮಾಡಿದಾಗ ಏನಾಗ್ತದೆ, ಇಲ್ಲಿ ಈ ಥರ ಲೈನ್ಸನ್ನು ನಾವು ಆ್ಯಡ್ ಮಾಡ್ಬೋದು. ಓಕೆ, ಶಿಫ್ಟ್ ಹಿಡಿದು ಮೈನಸ್ 0 ಬಾಜು ಇರ್ತದೆ ಮೇಲ್ಗಡೆ, ಅದರ ಮೇಲೆ ನೀವೇನು ಮಾಡಬೇಕು, ಮೈನಸನ್ನು ಫ್ರೆಶ್ ಮಾಡ್ಕೋಬೇಕು. ಶಿಫ್ಟ್ ಹಿಡಿದು ಇದನ್ನು ಅಪ್ಲೈ ಮಾಡ್ಕೋಬೇಕು. ಬಂದಿದೆಯಾ, ಕರೆಕ್ಟಾಗಿ ಬಂತಾ? ನೆಕ್ಸ್ಟ್ ಅದರ ಕೆಳಗಡೆ ಇಲ್ಲಿನೂ ಕೂಡ ಇದನ್ನು ಬರಿಬೇಕಾಗಿತ್ತು ಸರ್, ಇದು ಕರೆಕ್ಟ್ ಆಗಿದೆಯಾ ಅನ್ನೋದು ಕೂಡ ಸ್ವಲ್ಪ ಚೇಂಜ್ ಆಗ್ಬೋದು ನಿಮಗೆ. ಶಿಫ್ಟ್ ಹಿಡಿದು ಇದನ್ನು ಕೂಡ ನೀವು ಕರೆಕ್ಟ್ ಮಾಡ್ಕೋಬಹುದು. ಓಕೆ, ಆಗಿದೆಯಾ? ನೆಕ್ಸ್ಟ್ ಡೇಟ್ ಆಫ್ ಪ್ಲೇಸ್ ಅಂದ್ರೂ ಕರೆಕ್ಟ್ ಆಗಿದೆ. ಇನ್ನು ಸ್ವಲ್ಪ ಮೇಲ್ಗಡೆ ಹೋಗಬೇಕಾಗಿತ್ತು ಅಂದ್ರೂ ಕೂಡ ನೀವು ಮೇಲ್ಗಡೆ ಕೂಡ ತಗೋಬಹುದು, ಅಥವಾ ಲೋಗೋ ಇಲ್ಲಿ ಇಡಬೇಕಾಗಿತ್ತು ಅಂದ್ರೂ ಕೂಡ ಇಲ್ಲಿನೂ ಕೂಡ ಇಟ್ಕೊಂಡ್ಬಿಡ್ಬೋದು, ಅಥವಾ ಈ ತರ ಬೇರೆ ಬೇರೆ ರೀತಿಯಾಗಿ ಡಿಸೈನ್ಸ್ ಕೂಡ ನೀವು ಏನು ಮಾಡ್ಬೋದು, ಇಲ್ಲಿ ಮಾಡ್ಬೋದು. ತುಂಬಾ ಈಸಿಯಾಗಿರುತ್ತೆ. ಓಕೆ, ಇಲ್ಲಿಂದನೂ ಕೂಡ ನೀವು ಇದನ್ನ ಇಟ್ಕೋಬಹುದು. ಓಕೆ, ಸರ್ಟಿಫಿಕೇಟ್ ಅನ್ನೋದಿದ್ದಾರೆ ಸ್ವಲ್ಪ ಮೇಲ್ಗಡೆ. ಇದು ಕಾಲೇಜ್ ಏನಿದೆಯಲ್ಲ, ಇದಕ್ಕಿನ್ನೂ ಸ್ವಲ್ಪ ಅಕ್ಷರ ಸಣ್ಣ ಮಾಡ್ಕೊಳ್ಳೋಣ. ಸೆಲೆಕ್ಷನ್ ಮಾಡಿ ಎಷ್ಟಿದೆ, 45 ಇದೆಯಲ್ಲ, 40 ಮಾಡಿ ನೋಡೋಣ. 40 ಆಗಬೇಕು, ಇನ್ನೂ ಸ್ವಲ್ಪ ಕಡಿಮೆ ಸೆಲೆಕ್ಷನ್ ಮಾಡ್ಕೊಳ್ಳೋದು. 45 ಇರೋದು ನಾನು 40 ಮಾಡ್ತಾ ಇದ್ದೀನಿ. ಓಕೆ, 45 ಇರೋದು ಇಲ್ಲಿಂದ ಏನು ಮಾಡೋಣ, ಇದಕ್ಕೆ 40. ಓಕೆ, ಇನ್ನು 40 ಬರ್ತಾ ಇಲ್ಲ, 38. ಓಕೆ, 38 ಮಾಡಿದಾಗ ಕರೆಕ್ಟಾಗಿ ಬಂದಿದೆ. ಓಕೆ, ಇಷ್ಟೆಲ್ಲ ಇದನ್ನ ಇಲ್ಲಿ ಇಟ್ಕೋತಾ ಇದ್ದೀನಿ. ಮೇಲ್ಗಡೆ ಅದನ್ನ ಟ್ರಸ್ಟ್ ನೇಮ್ ಏನಿದೆಯಲ್ಲ ಅದಷ್ಟೇ ಇಲ್ಲ, ಅದಕ್ಕೆ ಏನಾಗೋದಿಲ್ಲ, ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಕೆಳಗಡೆ ತಗೊಂಡ್ರೆ ಸಾಕು, ಅದಷ್ಟೇ ಇರಲಿ. ತಾರಾ ಪ್ಯಾರಾಮೆಡಿಕಲ್ ಅನ್ನೋದಾಗಿದೆ. ಇವಾಗ ಇದು ಇಲ್ಲನ್ನ ಇಟ್ಕೊಳ್ಳೋಣ. 2022-23 ಸರ್ಟಿಫಿಕೇಟ್ ಅನ್ನೋದು ಇಲ್ಲಿ ಮೇಲ್ಗಡೆ ಇಟ್ಕೊಳ್ಳೋಣ. ಸೆಂಟ್ರ್ ಒಳಗೆ ಬರಬೇಕು, ಯಾವುದೇ ರೀತಿಯಿಂದ ಅದನ್ನು ಅಡೆತಡೆಗಳು ಚೆನ್ನಾಗಿ ಕಾಣಿಸ್ತಿರ್ಬೇಕು. ಸರ್ಟಿಫಿಕೇಟ್ ಇಲ್ಲಿ ಡಿಸೈನಿಂಗ್ ಮಾಡ್ಕೊಳ್ಳೋದು, ಇಲ್ಲಿ ಇದನ್ನು ಸ್ವಲ್ಪ ಮೇಲ್ಗಡೆ ತಗೊಂಡ್ಬಿಡಿ. ನೆಕ್ಸ್ಟ್ ಕೆಳಗಡೆ ಏನು ಟೈಪ್ ಮಾಡಬೇಕಾಗುತ್ತೆ ಏನಂತ, ಚೇರ್ಮನ್ ಮತ್ತೆ ಚೀಫ್ ಗೆಸ್ಟ್ ಮತ್ತೆ ಪ್ರಿನ್ಸಿಪಲ್ ಅನ್ನೋದು ಇರುತ್ತೆ. ಅದನ್ನು ಕೂಡ ಟಿ ತಗೊಂಡು ನೀವೇನು ಮಾಡ್ಬೋದು, ಕೆಳಗಡೆ Ctrl+V ಮಾಡಿಬಿಡಿ, ಬಂದ್ಬಿಡುತ್ತೆ. ಇದನ್ನು ಕೂಡ ನೀವು ಇಲ್ಲಿ ಇಟ್ಕೊಂಡ್ಬಿಡ್ಬೋದು. ಸೈಜ್ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ, ಭಾಳ ದೊಡ್ಡದಾಗಿದೆ. 30 ಇರೋದನ್ನೇ 24 ಮಾಡಿಕೊಂಡು ಚೇರ್ಮನ್ ಮತ್ತೆ ಚೀಫ್ ಗೆಸ್ಟ್ ಅನ್ನೋದಿರುತ್ತೆ. ಸೆಂಟ್ರಲ್ಲಿ ಚೀಫ್ ಗೆಸ್ಟ್ ಮತ್ತೆ ಲಾಸ್ಟಿಗೆ ಪ್ರಿನ್ಸಿಪಾಲ್. ಮತ್ತೆ ಕರೆಕ್ಟ್ ಆಗಿದೆ, ಎಲ್ಲರದು ಕೂಡ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ. ಇದನ್ನು ಕೂಡ ನಾವು ಏನು ಮಾಡ್ಬೋದು, ಇದನ್ನು ಈ ಥರ ಇಟ್ಕೊಂಡ್ಬಿಡ್ಬೋದು. ಬಂದಿದೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಮ್ಗೆ ಏನ್ ಮಾಡ್ಬೇಕಾಗಿದೆ, ಇದರ ಒಳಗಡೆ ಏನ್ ಮಾಡ್ಬೇಕಪ್ಪ, ಈಗ ಇಲ್ಲಿ ಸೈಡ್ಗೆ ಡಿಸೈನ್ ಕೊಡಬೇಕಾಗಿದೆಯಲ್ಲ, ಯಾವ ತರ ಡಿಸೈನಿಂಗ್ ಕೊಡ್ಬೋದು ಅನ್ನೋದು ಕೂಡ ನಾನು ಹಿಂಗೆ ಇಲ್ಲಿ ಹೇಳ್ಕೊಡ್ತಾ. ಮತ್ತೆ ಇಲ್ಲಿ ಡಿಸ್ಟೆನ್ಸ್ ಕೂಡ ಅಕ್ಷರಗಳ ಸ್ವಲ್ಪ ಜಾಸ್ತಿ ಬಹಳ ಹತ್ತಿರ ಆಗಿದೆಯಲ್ಲ, ಇದನ್ನು ಕೂಡ ಸ್ವಲ್ಪ ಡಿಸ್ಟೆನ್ಸ್ ಬೇಕಾಗಿದೆ ಸರ್ ಅಂದ್ರೂ ಕೂಡ ನಾವು ಏನ್ ಮಾಡ್ಬೋದು, ಇಲ್ಲಿಂದ ಡಿಸ್ಟೆನ್ಸ್ ಅನ್ನ ಅಪ್ಲೈ ಮಾಡ್ಬೋದು. ಯಾವ ತರ ಅಪ್ಲೈ ಮಾಡ್ಬೋದು, ಇಲ್ಲಿ 22 ಹೈಟ್ ವಿಡ್ತ್ ಇದೆಯಲ್ಲ, ಇದರ ಒಳಗಡೆ ಏನಾದರೂ ಅಡ್ಜಸ್ಟ್ಮೆಂಟ್ ಆಗತ್ತಾ ನೋಡೋಣ. 22 ಇದೆ, ಇಲ್ಲಿಂದ 20 ಮಾಡ್ತಾ ಇದ್ದೀನಿ. ಇಲ್ಲಿಂದ ಅಪ್ಲೈ ಮಾಡೋ ಸೆಲೆಕ್ಷನ್ ಮಾಡ್ಕೊಂಡು ಅದನ್ನ ಏನ್ ಮಾಡಬೇಕು, ಸ್ವಲ್ಪ ಅಕ್ಷರಗಳ ಸೈಜ್ ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋಣ. 23 ಬಹಳ ಸಮೀಪ ಆಗುತ್ತೆ. 25 ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಣ. 26 ಓಕೆನಾ, ಆಗ್ತಾ ಇದಾವೆ ನೋಡಿ. 36 ಓಕೆ, ಇಷ್ಟನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಳೋಣ. ಅಂದ್ರೆ ಸ್ವಲ್ಪ ದೂರ ಇರಬೇಕು, ಬಹಳ ಹತ್ತಿರ ಆಗಿತ್ತಾಗಲೇ, ಇವಾಗ ಸ್ವಲ್ಪ ದೂರ ಕೂಡ ಆಗಿದೆ. ಇಷ್ಟನ್ನ ಇಟ್ಕೊಳ್ಳೋಣ. ಡೇಟ್ ಅನ್ನೋದು ಬಹಳ ಸೈಜ್ ದೊಡ್ಡದಾಗಿದೆ, ಅದಕ್ಕೂ ಕೂಡ ನಾವು ಸೈಜನ್ನು ಕಡಿಮೆ ಮಾಡ್ಕೋಬೇಕು. 24 ಪ್ಲೇಸ್ ಅನ್ನೋದು ಇದೆಯಲ್ಲ, ಅದಕ್ಕೂ 24 ಇದೆ, ಅದೇನು ಪರವಾಗಿಲ್ಲ. ಕಂಟ್ರೋಲ್ ಹಿಡಿದು P ಅನ್ನ ಮಾಡ್ಕೊಳ್ಳೋಣ. ಇಷ್ಟೆಲ್ಲ ಕರೆಕ್ಟ್ ಆಗಿದೆ. ಈಗೇನು ಮಾಡಬೇಕಾಗಿದೆ, ನನಗೆ ಇದಕ್ಕೆ ಡಿಸೈನಿಂಗ್ ಅನ್ನು ಅಪ್ಲೈ ಮಾಡಬೇಕಾಗಿದೆ. ಹಾಗಾಗಿ ನನ್ನ ಕಡೆ ಡಿಸೈನ್ ಕೂಡ ಇಟ್ಕೊಂಡಿದ್ದೀನಿ. ಮಿನಿಮೈಸ್ ಮಾಡಿಕೊಂಡು ಇದಕ್ಕೂ ಕೂಡ ಕ್ಲೋಸ್ ಮಾಡಿ, ನನ್ನ ಕಡೆ ಇರುವಂತಹ ಡಿಸೈನ್ಸ್ಗಳು ಕೂಡ ನಿಮಗೆ ಅವೈಲೇಬಲ್ ಇದ್ದಿರ್ತಾವ. ಓಪನ್ ಮಾಡಿಕೊಂಡು ಇಲ್ಲಿ 2 ಡಿಸೈನ್ಸ್ ಅದಾವೆ, ಇದನ್ನು ಸೆಲೆಕ್ಷನ್ ಮಾಡಿ ಪೇಜ್ ಮೇಕರ್ ಒಳಗೆ ತಂದು ಬಿಟ್ಬಿಡ್ತೀನಿ. ಬಂದಿದೆಯಾ? ಇದನ್ನ ನಾನು ಇಷ್ಟು ಇಟ್ಕೋತಾ, ಇದನ್ನ ಇಲ್ಲಿ ಇಟ್ಕೋದು, ಮೇಲೆ ಇಟ್ಕೊಂಡ್ಬಿಡ್ತೀನಿ. ಓಕೆ, ಇದನ್ನ ಕಲರ್ ಏನಿದೆಯಲ್ಲ ಇದನ್ನ ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಸರ್ಟಿಫಿಕೇಟ್ ಇದನ್ನೇ Ctrl+C Ctrl+V ಮಾಡಿಕೊಂಡು ಡೂಪ್ಲಿಕೇಟ್ ಆಗಿ ಇದನ್ನು ಫಿಲ್ ಹಾರಿಜಾಂಟಲ್ ಇಲ್ಲಿ ಕೆಳಗಡೆ ತಿರ್ಗಿಬಿಟ್ರೆ ಸಾಕು, ಈ ತರ ತಿರುಗಿ ಡಿಸೈನ್ ಆಗಿ ಬಂದಿರುತ್ತೆ. ಓಕೆನಾ, ಇಷ್ಟನ್ನ ನಾನು ಇದನ್ನ ಇಲ್ಲಿ ಇಟ್ಕೋತಾ ಇದ್ದೀನಿ. ಇಷ್ಟಲ್ಲಿ ಅದಾದ್ಮೇಲೆ ಮತ್ತೇನು ಮಾಡಬೇಕಾಗಿದೆ, 2 ಕಡೆ ಈ ತರ ಇಟ್ಕೊಂಡಿದ್ದೀನಿ. ಮತ್ತೆ ಕೆಳಗಡೆ ಇದನ್ನ ಇಲ್ಲಿ ಇಟ್ಕೋಬೇಕಾಗಿದೆ. ಓಕೆ, ಇದನ್ನ ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಸಣ್ಣದನ್ನ ಮಾಡ್ಕೊಂಡು ನೀವೇನು ಮಾಡ್ಬೋದು, ಇಲ್ಲಿ ಡಿಸೈನ್ನ ಮಾಡ್ಕೋಬಹುದು. ಇಷ್ಟಲ್ಲಿ ಇದೇ ರೀತಿಯಾಗಿ ಈ ಕಡೆ ಬೇಕು ಅಂದ್ರೆ Ctrl+C Ctrl+V ತಗೊಳ್ಳೋಣ. ಇಷ್ಟು ಇಟ್ಕೊಂಡು ಮಿರರ್ ಮಾಡ್ಕೋಬೇಕು. ಇಲ್ಲಿರುತ್ತೆ F ಅಂತ ಇರುತ್ತಲ್ಲ, ಅಲ್ಲೇ ಸರಿಸಿ ಇಟ್ಕೊಂಡ್ಬಿಡ್ಬೋದು ನೀವು.
ಓಕೆ, ಇಷ್ಟ ಆಯ್ತು. ಮತ್ತೆ ಇದನ್ನೇ ಮೇಲ್ಗಡೆ ಬೇಕಾಗಿತ್ತು ಅಂದ್ರೆ ಕೂಡ ನೀವೇನ್ ಮಾಡ್ಬೋದು, Ctrl+C Ctrl+V ಮತ್ತೆ ಮೇಲ್ಗಡೆ ತಗೊಂಡು ಮೇಲ್ಗಡೆ ಮುಖ ಚೇಂಜ್ ಆಗಬೇಕಾಗಿತ್ತು ಅಂದ್ರೆ ಈ ತರ ಸರ್ಚ್ಕೊಂಡು ನೀವು ಈ ತರ ಇಟ್ಕೊಂಡ್ಬಿಡ್ಬೋದು. ಮತ್ತೆ ಈ ಕಡೆ ತಗೊಂಡು ಹೋಗ್ಬೇಕು, Ctrl+C Ctrl+V ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನೇ ಕೂಡ ಏನ್ ಮಾಡ್ಕೊಳ್ಳೋದು, ಇಲ್ಲಿಂದ ಮಿರರ್ ಮಾಡ್ಕೋಬೇಕು. ಓಕೆನಾ, ಈ ತರ ಹಲವಾರು ಮಿರರ್ಗಳನ್ನ ಮಾಡಿ ನಾವು ಏನ್ ಮಾಡ್ಬೋದು, ಸರ್ಟಿಫಿಕೇಟ್ಸ್ ಅನ್ನ ಡಿಸೈನಿಂಗ್ ಮಾಡ್ಬೋದು. ತುಂಬಾ ಈಸಿಯಾಗಿರುತ್ತೆ, ಏನ್ ಬಹಳ ಡಿಫಿಕಲ್ಟ್ ಇಲ್ಲ. ಸರ್ಟಿಫಿಕೇಟ್ ಡಿಸೈನಿಂಗ್ ಮಾಡೋದ್ರೊಳಗಾಗಿರ್ಬೋದು ಅಥವಾ ಪ್ರಶಸ್ತಿ ಪತ್ರಗಳ ಡಿಸೈನಿಂಗ್ ಮಾಡೋದಾಗಿರ್ಬೋದು, ನೀವೇ ಮನೆಯಲ್ಲೇ ಕುತ್ಕೊಂಡು ಎಲ್ಲಾ ತರಹದ ಡಿಸೈನ್ ಕೂಡ ಮಾಡ್ಬೋದು. ಮತ್ತೆ ಇದಕ್ಕೆ ಒಂದು ಲೈನ್ಸ್ ಕೂಡ ಕೊಡ್ಬೇಕಾಗಿತ್ತು ಅಂದ್ರೆ ಈ ಬಾಕ್ಸ್ ಅನ್ನ ತಗೊಂಡು ನೀವೇನ್ ಮಾಡ್ಬೋದು, ಇದನ್ನ ಈ ತರ ಸೆಲೆಕ್ಷನ್ ಮಾಡಿ ಓಕೆ ಮಾಡ್ತಿದ್ದಾನೆ ಏನ್ ಮಾಡ್ಬೇಕಾಗಿದೆ, ಈ ಲೈನಿಗೆ ಸ್ವಲ್ಪ ಸ್ಟ್ರೋಕ್ ಕೊಡಬೇಕಾಗಿದೆ ಅಂತ ಅನ್ಕೋರಿ. ಓಕೆನಾ, ಅವಾಗ ನಾನು ಎಲಿಮೆಂಟ್ ಒಳಗೆ ಹೋಗಿ ಇಲ್ಲಿಂದ ಸ್ಟ್ರೋಕ್ ಅನ್ನೋದು ಸಿಗತ್ತಾ ನೋಡೋಣ, ಎಲ್ಲಾದ್ರೂ ಕಾಣಿಸ್ತಾ, ಇಲ್ಲ ಎಲಿಮೆಂಟ್ ಒಳಗೆ ಹೋಗಿ ಸ್ಟ್ರೋಕ್ ಅನ್ನೋದಿರುತ್ತೆ. ಇಲ್ಲಿ ನೀವು ಈ ತರ ಸ್ಟ್ರೋಕ್ಸ್ ಅನ್ನ ಕೊಡಬಹುದು. ನೋಡಿ ಸ್ಟ್ರೋಕ್ ಕೂಡ ಇಲ್ಲಿ ಬಂದಿದೆ, ಕಾಣಿಸ್ತಿದೆಯಾ, ಈ ತರ ಸ್ಟ್ರೋಕ್ ಕೂಡ ಬಂದಿದೆ. ಇದಕ್ಕೆ ಕಲರ್ ಕೂಡ ಕೊಡಬಹುದು. ನೀವು ಯಾವ ತರ ಪ್ರಿಂಟ್ಸ್ ಅನ್ನ ಅಪ್ಲೈ ಮಾಡ್ತೀರಿ ಆ ತರ ಪ್ರಿಂಟ್ ಆಗಿ ಇಲ್ಲಿ ಬರ್ತಾ ಇರುತ್ತೆ. ನೀವೇನ್ ಮಾಡ್ಬೋದು, ಇದನ್ನ ಪ್ರಿಂಟ್ ಅನ್ನ ಪಡಿಬಹುದು. ತುಂಬಾ ಈಸಿ ಆಗಿರುತ್ತೆ. ಲೋಗೋನು ಕೂಡ ಬಂದಿದೆ, ಹೌದಿಲ್ಲ ರೀ, ಲೋಗೋನು ಕೂಡ ಏನಾಗ್ತದೆ ಇಲ್ಲಿ ಬಂದ್ಬಿಟ್ಟಿದೆ, ನೀವು ನೋಡ್ಬೋದು. ಬಟ್ ಲೋಗೋ ಸೆಲೆಕ್ಷನ್ ಆಗ್ತಾ ಇಲ್ಲ, ಏನಾಗ್ತಾ ಇದೆ ಅದರ ಮೇಲ್ಗಡೆ ನಾವು ಈ ಲೋಗೋ ಅದರ ಇದೇನದಲ್ಲ ಇದ್ರ ಮೇಲೆ ಇದು ಬಂದಿದೆ. ಇದಕ್ಕೆ ಇದ್ರ ಹಿಂದೆ ಕಳಿಸ್ಬೇಕಾಗಿತ್ತು ಅಂದ್ರೆ ಎಲಿಮೆಂಟ್ ಒಳಗೆ ಹೋಗಿ ಅರೇಂಜ್ ಒಳಗೆ ಸೆಂಡ್ ಟು ಬ್ಯಾಕ್ ಅಂತ ಹೇಳ್ಬೇಕು. ಇದಕ್ಕೆ ಸೆಲೆಕ್ಷನ್ ಮಾಡಿ ಅರೇಂಜ್ ಒಳಗೆ ಹೋಗಿ ಸೆಂಡ್ ಟು ಬ್ಯಾಕ್ ಅಂದ್ರೆ ಇವಾಗ ಇದು ಸೆಲೆಕ್ಷನ್ ಆಗ್ತದೆ. ಓಕೆ, ಇದಕ್ಕೆ ಸೈಡಿಗೆ ತಗೊಂಡು ಇದನ್ನೇ ಸೆಲೆಕ್ಷನ್ ಮಾಡಿ ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೊಂಡು ಇದನ್ನ ಆಮೇಲೆ ಇಟ್ಕೋಬಹುದು. ಈ ತರ ಕೂಡ ಮಾಡ್ಬೋದು. ತುಂಬಾ ಈಸಿ ಇರುತ್ತೆ, ಏನ್ ಡಿಫಿಕಲ್ಟ್ ಇರೋದಿಲ್ಲ. ಈ ತರ ನಾವ್ ಏನ್ ಮಾಡ್ಬೋದು, ಸರ್ಟಿಫಿಕೇಟ್ಸ್ ಗಳನ್ನ ಡಿಸೈನ್ ಮಾಡಿ. ಕಲರ್ ಬೇಕಾಗಿತ್ತು ಅಂದ್ರೆ ಕಲರ್ಸ್ ಕೂಡ ಕೊಡ್ಬೋದು. ನೀವು ವಿಂಡೋಸ್ ಒಳಗೆ ಹೋಗಿ ಕಲರ್ ಸ್ಟೈಲ್ಸ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನ್ ಮಾಡ್ಬೋದು, ಕಲರ್ಸ್ ಒಳಗೆ ಹೋಗಿ ಅದಕ್ಕೆ ಯಾವ ತರ ಕಲರ್ಸ್ ಬೇಕೋ ಆ ತರ ಕಲರ್ಸ್ ಗಳನ್ನು ಕೂಡ ನೀವು ಕೊಡಬಹುದು. ಓಕೆನಾ, ಈ ತರ ಹಲವಾರು ಕಲರ್ಸ್ ಗಳು ಸಿಗ್ತಾವೆ ನಿಮ್ಗೆ. ಇಲ್ಲಿ ಮಿಕ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ, ನೀವು ಇದರ ಮೇಲೆ ಕ್ಲಿಕ್ ಮಾಡಿದಾಗ ಸಿಯನ್, ಮಜೆಂಟಾ, ಯೆಲ್ಲೋ ಮತ್ತೆ ಟಿನ್ ಕಲರ್ ಮತ್ತೆ ಈ ತರ ಹಲವಾರು ಕಲರ್ಸ್ ಗಳನ್ನ ನೀವು ಇಲ್ಲಿ ಪಡಿಬಹುದು. ತುಂಬಾ ಈಸಿಯಾಗಿರುತ್ತೆ ಕಲರ್ಸ್ ಗಳ. ಓಕೆ, ಲೈಟ್ ಆಗಿ ಮತ್ತೆ ಹಾರ್ಡ್ ಆಗಿನೂ ಬೇಕು ಅಂದ್ರೂ ಕೂಡ ಮಾಡಬಹುದು. ಗೊತ್ತಾಗ್ತಿದೆಯಾ? ಇಲ್ಲಿ ಹೋದಾಗ ನೀವೇನ್ ಮಾಡ್ಬೋದು, ನ್ಯೂ ಕಲರ್ ಮತ್ತೆ ಇಂಪೋರ್ಟ್ ಕಲರ್ ಕೂಡ ತಗೋಬಹುದು, ಮತ್ತೆ ರಿಮೂವ್ ಕಲರ್ ಕೂಡ ಮಾಡಬಹುದು. ಕಲರ್ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿಂದಾನು ಕೂಡ ನೀವೇನ್ ಮಾಡ್ಬೋದು, ಕಲರ್ಸ್ ಗಳನ್ನ ಪಡಿಬಹುದು. ಓಕೆನಾ, RGB ಅಂತ ಇರುತ್ತೆ. ಈ ತರ ಕಲರ್ಸ್ ಗಳನ್ನ ನಿಮ್ಗೆ ಯಾವ ತರ ಬೇಕೋ ಆ ತರ ಕಲರ್ಸ್ ಗಳನ್ನ ಪಡಿಬಹುದು. ತುಂಬಾ ಈಸಿಯಾಗಿರುತ್ತೆ. ಓಕೆ, ಲೋಕಲ್ ಆಗಿ ನಾನು ಬೇಸಿಕ್ ಆಗಿ ಈ ತರ ಕಲರ್ಸ್ ಗಳನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇರ್ಲಿ, ಮತ್ತೆ ಅಕ್ಷರಗಳಿಗೂ ಕೂಡ ಕಲರ್ ಮಾಡಬೇಕಾಗಿತ್ತು ಅಂದ್ರೆ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಬೋಲ್ಡ್ ಮಾಡ್ಕೊಳ್ಳೋದಕ್ಕೆ ಬಿ ಮೇಲೆ ಕ್ಲಿಕ್ ಮಾಡಿ ಬೋಲ್ಡ್ ಆಗ್ತದೆ. ನೆಕ್ಸ್ಟ್ ಅಲ್ಲಿ ಕಲರ್ಸ್ ಕೂಡ ನೀವೇನ್ ಮಾಡ್ಬೋದು, ಕಲರ್ಸ್ ಕೂಡ ಕೊಡಬಹುದು. ಗೊತ್ತಾಗ್ತಿದ್ಯಾ? ಇವಾಗ ಇದು ಕಾಣಿಸ್ತಿಲ್ಲ, ಕಾಣಿಸುತ್ತೆ, ಎಲ್ಲಾನು ಕೂಡ ಅಲ್ಲೇ ಇದ್ದಿರುತ್ತೆ, ಕಾಣಿಸುತ್ತೆ. ಸ್ವಲ್ಪ ಹಿಂದ್ಗಡೆ ತಗೊಂಡೋಗ್ಬಿಡೋಣ. ಈ ತರಾನು ಕೂಡ ನೀವು ಮಾಡ್ಬೋದು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ಇದನ್ನ ಈ ಸ್ವಲ್ಪ ಈ ಕಡೆ ತಗೊಳ್ಳೋಣ. ಇದು ಇನ್ನೂ ಸ್ವಲ್ಪ ಈ ಕಡೆ. ಓಕೆ, ಇವಾಗ ಕರೆಕ್ಟ್ ಆಗಿದೆ. ಇದು ಇನ್ನೂ ಸ್ವಲ್ಪ ಮುಂದ್ಗಡೆನೂ ಕೂಡ ತಗೋಬಹುದು. ಇದು ಇವಾಗ ಇನ್ನೂ ಸ್ವಲ್ಪ ಹಿಂದ್ಗಡೆನೂ ಕೂಡ ತಗೋಬಹುದು. ಈ ತರ ನಾವೇನ್ ಮಾಡ್ಬೇಕಾಗ್ತದ, ಸರ್ಟಿಫಿಕೇಟ್ಸ್ ಗಳನ್ನ ಡಿಸೈನ್ ಮಾಡ್ಬೋದು. ನಿಮ್ಗೆ ಯಾವ ತರ ಬೇಕೋ ಆ ತರ ಕಲರ್ಸ್ ಕೂಡ ಕೊಡ್ಬೋದು. ಅಕ್ಷರಗಳಿಗೆ ಕಲರ್ ಕೊಡ್ಬೋದು, ನಿಮ್ಗೆ ಹೆಂಗ್ ಬೇಕೋ ಆ ತರ ಕಲರ್ಸ್ ಅನ್ನ ಕೊಡ್ಬೋದು. ಕಲರ್ ಕೊಡ್ಬೇಕಾಗಿತ್ತು ಅಂದ್ರೆ ಮತ್ತೆ ನೀವೇನ್ ಮಾಡ್ಬೋದು, ಕಲರ್ ಒಳಗಡೆನೆ ಇಲ್ಲಿಂದ ಹೋದಾಗ ಇಂಪೋರ್ಟ್ ಕಲರ್ ಅಥವಾ ಡೂಪ್ಲಿಕೇಟ್ ಕಲರ್ ಅಥವಾ ನ್ಯೂ ಕಲರ್ ಮೇಲೆ ಹೋದಾಗನು ಕೂಡ ನೀವು ಇಲ್ಲಿಂದ RGB ಅನ್ನ ಸೆಲೆಕ್ಷನ್ ಮಾಡ್ಕೊಂಡು ಯಾವ ತರ ಕಲರ್ಸ್ ಬೇಕೋ ಆ ತರ ಕಲರ್ ಏನ್ ಮಾಡ್ಬೋದು, ಇಲ್ಲಿಂದ ಪಡೆಯಬಹುದು. ತುಂಬಾ ಈಸಿಯಾಗಿರುತ್ತೆ. ಓಕೆನಾ, ಇದರಲ್ಲಿ ಬೇಕಾಗಿಲ್ಲ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಬೇರೆ ಬೇರೆ ರೀತಿಯಾಗಿ ಕಲರ್ಸ್ ಕೂಡ ಸಿಗ್ತಿರ್ತವೆ ಇಲ್ಲಿ. ಓಕೆನಾ, ಎಲ್ಲಾ ತರ ಕಲರ್ಸ್ ಕೂಡ ನೀವೇನ್ ಮಾಡ್ಬೋದು, ತಗೋಬಹುದು. ಬಹಳ ಈಸಿಯಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿಂದ ಕಲರ್ಸ್ಗಳು ಬೇರೆ ಬೇರೆ ಗ್ರೇ ಮತ್ತೆ ಈ ತರ ಆನ್ಲೈನ್ ಕಲರ್, ಈ ತರ ಎಲ್ಲಾ ತರ ಕಲರ್ಸ್ ಕೂಡ ಸಿಗ್ತಾವೆ ನಿಮ್ಗೆ. ಓಕೆ ಮಾಡ್ಕೊಳ್ಳಿ. ಈ ತರ ಕಲರ್ಸ್ ಒಳಗೂ ಕೂಡ ನಾವು ಏನ್ ಮಾಡ್ಬೋದು, ಇಲ್ಲಿ ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡಿ ಕಲರ್ಸ್ ಕೂಡ ಬಂದಿರುತ್ತೆ. ಈ ತರ ಸರ್ಟಿಫಿಕೇಟ್ ಮೇಲ್ಗಡೆ ಕೂಡ ಕಲರ್ ಕೊಡಬೇಕಾಗಿದೆ ಸರ್, ಕಲರ್ ಮಾಡ್ಕೊಳ್ಳಿ, ನಿಮ್ಗೆ ಯಾರು ಬೇಡ ಅಂದ್ರು. ನೆಕ್ಸ್ಟ್ ತಾರಾ ಪ್ಯಾರಾಮೆಡಿಕಲ್, ಅದು ಬ್ಲ್ಯಾಕ್ ಇರಲಿ. ಇದಕ್ಕೂ ಕೂಡ ಸರ್ಟಿಫಿಕೇಟ್ಗೆ ಕಲರ್ ಕೊಡಬೇಕಾಗಿತ್ತು ಅಂದ್ರೆ 2013-14 ಅದಕ್ಕೂ ಕೂಡ ಕೊಡ್ಬೋದು. ಓಕೆನಾ, ನೆಕ್ಸ್ಟ್ ಇದಕ್ಕೂ ಕೂಡ ಒಂದು ತರ ಕಲರ್ ಬೇರೆ ತರ ಕೊಡಬೇಕು. ಓಕೆ, ಕೊಡಿ. ಅದಕ್ಕೂ ಕೂಡ ನೀವು ಕಲರ್ಸ್ ಅನ್ನ ಕೊಡ್ಬೋದು. ಬೇರೆ ತರಾನೇ ಕೊಡಬೇಕಾಗಿತ್ತು ಅಂದ್ರೆ ಮತ್ತೆ ಇಲ್ಲಿಂದ ಏನ್ ಮಾಡ್ಬೋದು, ನೀವು ಕಲರ್ ಆಪ್ಷನ್ಸ್ ಒಳಗೆ ಹೋಗಿ ಇಲ್ಲಿಂದ ಹೋದಾಗ ಈ ತರ ಹಲವಾರು ಕಲರ್ಸ್ ಒಳಗಡೆ ಚೇಂಜಸ್ ಬರ್ತಾ ಇರತ್ತೆ. ನಿಮ್ಗೆ ಯಾವ ತರ ಕಲರ್ಸ್ ಬೇಕೋ ಆ ತರ ಕಲರ್ಸ್ ಅನ್ನ ನೀವು ಇಲ್ಲಿ ಪಡಿಬಹುದು. ನೋಡಿ ಎಷ್ಟೆಲ್ಲ ಕಲರ್ಸ್ ಗಳು ಇರ್ತಾವ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ನ ನೀವೇನ್ ಮಾಡ್ಬೋದು, ಇಲ್ಲಿ ಚಾಯ್ಸಿಂಗ್ ಮಾಡ್ಕೊಂಡು ಅಕ್ಷರ ಮೇಲೆ ಅಪ್ಲೈನ ಮಾಡ್ಬೋದು. ನಾನು ಈ ತರ ಕಲರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲೊಂದು ಬತ್ತು ಓಕೆ ಮಾಡ್ಕೊಳ್ಳೋಣ. ಈ ತರ ಕಲರ್ಸ್ ಬಂದಿರುತ್ತೆ.
ಗೊತ್ತಾಗಿದೆಯಾ? ಈ ತರ ಹಲವಾರು ಕಲರ್ಸ್ ಗಳನ್ನ ನೀವು ಅಪ್ಲೈ ಮಾಡ್ಕೊಂಡು ಡಿಸೈನಿಂಗ್ ಸರ್ಟಿಫಿಕೇಟ್ಸ್ ಕೂಡ ನೀವು ರೆಡಿ ಮಾಡಬಹುದು. ಗೊತ್ತಾಗಿದೆ ಅನ್ಕೋತಾ ಇದೀನಿ. ಇದನ್ನೇ ನೀವು ಪ್ರಿಂಟ್ ಬೇಕಾಗಿತ್ತು ಅಂದ್ರೆ ಫೈಲ್ ಒಳಗೆ ಹೋಗಿ ಇದನ್ನ ಸೇವ್ ಮಾಡಬೇಕಾಗುತ್ತೆ. ಇದನ್ನೇ ಪ್ರಿಂಟ್ ಮಷಿನ್ ಇತ್ತು ಅಂದ್ರೆ ನೀವೇನ್ ಮಾಡಬಹುದು, ಇದಕ್ಕೆ ಪ್ರಿಂಟ್ ಕೂಡ ಪಡೆಯಬಹುದು. ಟೆಂಪ್ಲೇಟ್ ಆಗಿ ಸೇವ್ ಮಾಡ್ತಾ ಇದ್ದೀನಿ. ಅಲ್ಲಿ ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೋತಾ ಇದ್ದೀನಿ. ಡೆಸ್ಕ್ಟಾಪ್ ಮೇಲೆ ಇದನ್ನ ಸೇವ್ ಅಂತ ಫ್ರೆಶ್ ಮಾಡಿದ್ರೆ ಸಾಕು, ಟೆಂಪ್ಲೇಟ್ ಆಗಿ ಸೇವ್ ಆಗಿರುತ್ತೆ ಡೆಸ್ಕ್ಟಾಪ್ ಮೇಲೆ. ಓಕೆ, ಇಲ್ಲಿ ಸೇವ್ ಆಗಿಬಿಟ್ಟಿರುತ್ತೆ ನಮ್ದು. ಓಪನ್ ಮಾಡಿದಾಗ ಮತ್ತೆ ಟೆಂಪ್ಲೇಟ್ ಆಗಿನೇ ಓಪನ್ ಆಗಿರುತ್ತೆ. ವಾಪಸ್ ಎಡಿಟ್ ಮಾಡಬಹುದು. ಮತ್ತೆ ಇದನ್ನ ಪ್ರಿಂಟ್ ಕೊಡಬೇಕಾಗಿತ್ತು ಅಂದ್ರೆ ಕೂಡ ನಿಮ್ಗೆ ಯಾವ ತರ ಪ್ರಿಂಟಿಂಗ್ ಪೇಜ್ ಬೇಕೋ ಆ ತರ ಪ್ರಿಂಟಿಂಗ್ ಪೇಜ್ ಮೇಲೆ ಪ್ರಿಂಟ್ ಕೂಡ ಕೊಡಬಹುದು. ಗೊತ್ತಾಗಿದೆ ಅನ್ಕೋತಾ ಇದೀನಿ. ಮತ್ತೆ ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇತ್ತು ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬಾರ್ದು.